ಬೈ ಎಲೆಕ್ಷನ್ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಪರದೆಯ ಹಿಂದೆ ನಡೀತಾ ಇದ್ದಂತಹ ಕಿತ್ತಾಟ ಈಗ ಬೀದಿಗೆ ಬಂದು ಬಿತ್ತ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇದು ಆಡಳಿತಾರೂಢ ಕಾಂಗ್ರೆಸ್ನ ಬಿಗ್ ಬ್ರೇಕಿಂಗ್ ನ್ಯೂಸ್. ಫ್ರೀಡಂ ಟಿವಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕೋಲಾಹಲ, ಆ ತೆರೆಮರೆಯಲ್ಲಿ ನಡೀತಾ ಇರುವಂತಹ ಫೈಟು, ಇದೆಲ್ಲವನ್ನೂ ಕೂಡ ಬ್ರೇಕ್ ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಕೋಲಾಹಲವೇ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಅಹಿಂದ ಅಕ್ಷರಕ್ಕೆ ಕೋಕೇನಾದ್ರೂ ಬೀಳತಾ? ಯಾಕಂದ್ರೆ ಇದೇ ಅಹಿಂದ ಅಸ್ತ್ರವನ್ನ ಹಿಡ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದರೆ ಅದೇ ಅಹಿಂದ ಅಕ್ಷರಕ್ಕೆ, ಆ ಅಸ್ತ್ರಕ್ಕೆ ಕೋಕೇನಾದ್ರೂ ಬೀಳತ್ತಾ? ಬೈ ಎಲೆಕ್ಷನ್ ರಿಸಲ್ಟ್ಗೂ ಮುನ್ನ ತಲೆದಂಡಾಗ್ತಾ ಇರೋದು ಯಾಕೆ? ಜಬ್ಬಾರ್ ಅವರ ರಾಜೀನಾಮೆಯ ಹಿಂದೆ ಇರುವಂತಹ ಅಸಲಿಯತ್ತಾದ್ರೂ ಏನು? ಬೂದಿ ಮುಚ್ಚಿದ ಕೆಂಡದಂತಾಗಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಆದರೆ ಈ ನಡುವೆ ಈಗ ಈ ರಾಜೀನಾಮೆಗಳನ್ನು ಕೊಡ್ತಾ ಇರುವಂಥದ್ದೇನಿದೆ, ಇದಕ್ಕೆ ಕಾರಣ ಏನಪ್ಪಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ದಾವಣಗೆರೆ ದಕ್ಷಿಣ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ MLC ಆಗಿದ್ದಂತಹ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಡಬೇಕು ಅಂತ KPCC ಕೇಳ್ಕೊಳ್ತು. ಹೀಗಾಗಿ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದೇ ಅಲ್ಪಸಂಖ್ಯಾತರ ಮತ ಬ್ಯಾಂಕನ್ನು ನೆಚ್ಚಿಕೊಂಡಿದ್ದಂತಹ ಕಾಂಗ್ರೆಸ್ ಯಾವ ಅಲ್ಪಸಂಖ್ಯಾತ ಮತಗಳು SC ST OBC ಮತಗಳನ್ನು ಇಟ್ಟುಕೊಂಡು ಇಲ್ಲ, ನಾವು ಇಡೀ ರಾಜ್ಯದಾದ್ಯಂತ ಅಹಿಂದವನ್ನು ಒಗ್ಗೂಡಿಸ್ತಾ ಇದ್ದೀವಿ, ಅಹಿಂದವೇ ನಮ್ಮ ಶಕ್ತಿ ಅಂತ ಯಾವ ಕಾಂಗ್ರೆಸ್ ಹೇಳ್ಕೊಂಡು ಬರ್ತಾ ಇತ್ತು, ಅದೇ ಕಾಂಗ್ರೆಸ್ಸು ಈ ಅಹಿಂದ ಅನ್ನುವಂತಹ ಪದ ಏನಿದೆ ಅದನ್ನು ಏನಾದರೂ ಕೈ ಬಿಡುತ್ತಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳು ಬೂದಿ ಮುಚ್ಚಿದ ಕೆಂಡದಂತಾಗಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಬೈ ಎಲೆಕ್ಷನ್ ರಿಸಲ್ಟ್ಗೂ ಮೊದಲೇನೆ ಅಸಮಾಧಾನ ಬಹಿರಂಗವಾಗ್ತಾ ಇದೆ. ಮುನಿಸು ಬೀದಿಗೆ ಬಂದು ಬೀಳ್ತಾ ಇದೆ. ಚುನಾವಣೆ ವೇಳೆ ಕಾಂಗ್ರೆಸ್ನ ನಾಯಕರ ನಡುವೆ ಶೀತಲ ಸಮರ ಆರಂಭ ಆಗಿದೆ. ಈಗಾಗಲೇ ಅಲ್ಪಸಂಖ್ಯಾತ ಮುಖಂಡ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಾಗಿದೆ. ಈಗ KPCC ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಏನು ಕಾರಣ? ರಾಜೀನಾಮೆ ಬೆನ್ನಲ್ಲೇ CM ಸಿದ್ದರಾಮಯ್ಯ ಅವರನ್ನು ಕೂಡ ಅವರು ಭೇಟಿ ಮಾಡ್ತಾರಂತೆ. CM ಸಿದ್ದರಾಮಯ್ಯ ಅವರನ್ನ ನಜೀರ್ ಅಹಮದ್ ಅವರು ಭೇಟಿಯಾಗಲಿದ್ದಾರೆ. ನಜೀರ್ ಅಹಮದ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, MLC ಕೂಡ. ಇದಾಗಲೇ ನಜೀರ್ ಅಹಮದ್ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಹೈಕಮಾಂಡ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಅವರು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು CM ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹೈಕಮಾಂಡ್ ಸೂಚನೆಯಂತೆ ಅವರೇನಾದರೂ ಈಗ ರಾಜೀನಾಮೆ ಕೊಡ್ತಾರ? MLC ಸ್ಥಾನಕ್ಕೂ ಏನಾದರೂ ರಾಜೀನಾಮೆ ಕೊಟ್ಟಿದ್ದೇ ಆದರೆ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗೋ ಸಾಧ್ಯತೆ ಇದೆ. ಯಾವ ಕಾಂಗ್ರೆಸ್ ಪಕ್ಷ ಮತ ಬ್ಯಾಂಕ್ ಆಗಿ ಬಳಕೆ ಮಾಡ್ತಾ ಇತ್ತು ಅಲ್ಪಸಂಖ್ಯಾತರನ್ನ, ಆ ಒಂದು ಬಹುದೊಡ್ಡ ಮತ ಬ್ಯಾಂಕ್ ಏನಿತ್ತು ಅದಕ್ಕೆ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ. ತಹಶೀಲ್ದಾರ್ ಅವರು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ತೀವ್ರವಾಗಿ ಚರ್ಚೆಗಳು ಆರಂಭ ಆಗಿದ್ದಾವೆ. ತೀವ್ರವಾಗಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಜಬ್ಬಾರ್ ಅವರ ಬೆನ್ನಲ್ಲೇ ರಾಜೀನಾಮೆ ನಸೀರ್ ಅಹಮದ್ ಅವರು ಕೊಡ್ತಾರ? ಹಾಗಾದ್ರೆ ಅವರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ನಸೀರ್ ಅಹಮದ್ ಅವರು ಕೂಡ ರಾಜೀನಾಮೆ ಕೊಡ್ತಾರ ಕಾಂಗ್ರೆಸ್ ಪಕ್ಷದಲ್ಲಿ? ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಡೀತಾ ಇದೆ ಹಾಗಾದ್ರೆ? ಈ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ ಅಲ್ವೇ? ಹೀಗಾಗಿ ನಸೀರ್ ಅಹಮದ್ ಅವರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಚಾರ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಕೋಲಾಹಲನೆ ನಡೀತಾ ಇದೆ. ಇನ್ನು ನಸೀರ್ ಅಹಮದ್ ಅವರು ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದಾರೆ. ಅವರು ಕೂಡ ತಲೆದಂಡ ಆಗ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದು ಫ್ರೀಡಂ ಟಿವಿಯ ಬಿಗ್ ಪೊಲಿಟಿಕಲ್ ಎಕ್ಸ್ಪೋಸ್. ಇದು ಏನ್ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಆಂತರಿಕವಾಗಿ ನಡೀತಾ ಇರೋ ಕೋಲಾಹಲ, ಕಾಂಗ್ರೆಸ್ ಪಕ್ಷದ ಮೇಲೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಫ್ರೀಡಂ ಟಿವಿ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟವನ್ನ ಬಹಿರಂಗ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ಸಲೀಮುಲ್ಲಾ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸಲೀಮುಲ್ಲಾ ಸರ್, ಕೇಳ್ತಾ ಇದೆಯಾ? ಏನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈಗಾಗಲೇ ರಾಜೀನಾಮೆ ಕೊಟ್ಟಿರುವಂತಹ ವಿಚಾರದ್ದು, ಅಬ್ದುಲ್ ಜಬ್ಬಾರ್ ಅವರೇನು ರಾಜೀನಾಮೆ ಕೊಟ್ಟಿದ್ದಾರೆ, ಅದರ ಒಂದು ಪ್ರತಿ ಕೂಡ ಈಗಾಗಲೇ ಹರಿದಾಡ್ತಾ ಇದೆ. ಮತ್ತೊಂದೆಡೆ ಕಾಂಗ್ರೆಸ್ ಹೈಕಮಾಂಡೇ ರಾಜೀನಾಮೆ ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಹೀಗಾಗಿ ಒಂದೆಡೆ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟರೆ, ಮತ್ತೊಂದು ಕಡೆಯಲ್ಲಿ ನಸೀರ್ ಅವರು ಕೂಡ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸಲೀಮುಲ್ಲಾ ಅವರು, ಹಿರಿಯ ಪತ್ರಕರ್ತರು. ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ.
ಈಗ ಸರ್, ಕಾಂಗ್ರೆಸ್ ಪಕ್ಷ ಯಾವ ಅಹಿಂದ ಅಸ್ತ್ರವನ್ನ ಹಿಡ್ಕೊಂಡು ಅಧಿಕಾರಕ್ಕೆ ಬಂದಿತ್ತು, ಅದೇ ಅಹಿಂದಕ್ಕೆ ಕೊಡಲಿ ಪೆಟ್ಟು ಬೀಳುವಂತಹ ಲಕ್ಷಣಗಳು ಏನಾದರೂ ಕಂಡು ಬರ್ತಾ ಇದೆಯಾ ಅನ್ನೋದು ನಮ್ಮ ಒಂದು ಪ್ರಶ್ನೆ ಸರ್. ಯಾಕಂದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೀತಾ ಇರುವಂತಹ ಆಂತರಿಕ ಬೆಳವಣಿಗೆಗಳೇನಿದೆ ಅದನ್ನ ನೋಡಿದಾಗ ನಿಮ್ಮ ಒಂದು ಪ್ರಥಮ ಪ್ರತಿಕ್ರಿಯೆ. ಒಂದು, ನನ್ನ ಹೆಸರು ನೀವು ಸಲೀಮುಲ್ಲಾ ಅಂತಂದ್ರೆ, ನನ್ನ ಹೆಸರು ಸಲೀಮುಲ್ಲಾ ಅಲ್ಲ, ಸಲೀಮುಲ್ಲಾ. ಆಯ್ತಾ? ಓಕೆ. ಎರಡನೇದು, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಹೇಳಿ ಸರ್. ಒಂದು, ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಹಿಂದೆಂದೂ ಕಾಣದಂತಹ ವಿದ್ಯಮಾನ ಕಂಡು ಬರ್ತಾ ಇದೆ. ಅಂದ್ರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತ ಸಮುದಾಯ ಅಂತಿದ್ದಾಗೇನೆ ಏನೇ ಇರ್ಲಿ ಹೇಗೆ ಇರ್ಲಿ ಅದು ಕಾಂಗ್ರೆಸ್ನ ಕಟ್ಟ ಬೆಂಬಲಿಗರು. ಅವರು ಯಾವುದೇ ರೀತಿಯಲ್ಲಿ ಅವರಿಗೆ ಅನುಕೂಲಗಳು ಮಾಡಿಕೊಡ್ಲಿ ಕೊಡದಲ್ಲೇ ಇದ್ರೂ ಕೂಡ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಅನ್ನುವ ಒಂದು ನಂಬಿಕೆಗೆ ಇದೀಗ ಕೊಡಲಿ ಏಟು ಬಿದ್ದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಒಂದು, ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡದಲೇ ಇರೋದನ್ನ ಪ್ರತಿಭಟಿಸಿ ನೇರವಾಗಿ ಜಮೀರ್ ಅಹಮದ್, ಜಬ್ಬರ್ ಸಾಬ್, ಆಮೇಲೆ ನಜೀರ್ ಅಹಮದ್ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಅಕ್ಷರಶಃ ಬಂಡಾಯದ ಬಾವುಟವನ್ನ ಹಾಸೋದ್ರ ಮೂಲಕ ಹೊಸ ರೀತಿಯ ಬಿಕ್ಕಟ್ಟು ಕಾಂಗ್ರೆಸ್ ಅಲ್ಲಿ ಉದ್ಭವ ಆಗಿದೆ. ಇದು ಬಿಕ್ಕಟ್ಟೆ. ಹಿಂದೆ ಯಾವಾಗ್ಲೂ ಕೂಡ ಈ ಹಿಂದೆ ರೋಷನ್ ಬೇಗ್ ಅವರು ಸಿದ್ದರಾಮಯ್ಯ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವ್ರನ್ನ ಪಕ್ಷದಿಂದ ವಜಾ ಮಾಡಲಾಗಿತ್ತು. ಆದ್ರೆ ಈಗ ಒಂದು ಸಂಘಟಿತವಾಗಿ ಯಾವುದೋ ಒಂದು ಇಶ್ಯೂ ಇಟ್ಕೊಂಡು ಅಲ್ಪಸಂಖ್ಯಾತ ಟಿಕೆಟ್ ಕೊಡ್ಲಿಲ್ಲ ಅಂತ ಒಂದು ಗುಂಪು ತನ್ನ ಸ್ವಾಮ್ಯವನ್ನ ಬಲಪಡಿಸ್ಕೊಳ್ಳೋದಕ್ಕೆ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಇದೀಗ ತಲೆ ಎತ್ತಿರೋದು ಕಾಂಗ್ರೆಸ್ ಅಲ್ಲಿ ಹೊಸ ವಿದ್ಯಮಾನ. ಮತ್ತು ಈ ತರದ ವಿದ್ಯಮಾನವನ್ನ ಕಾಂಗ್ರೆಸ್ ಹೇಗೆ ಅರ್ಗಿಸ್ಕೊಳ್ಳುತ್ತೆ ಅನ್ನೋದು ಸದ್ಯದ ಪರಿಸ್ಥಿತಿ. ಈಗ ಏನಾಗಿದೆ ಅಂತಂದ್ರೆ, ಜಮೀರ್ ಅಹಮದ್ ಅವರಿಗೆ ನಾನು ಹೇಳಿದವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಅಲ್ಪಸಂಖ್ಯಾತರು, ಆ ಸಮುದಾಯವೇ ಕಾಂಗ್ರೆಸ್ ಇಂದ ದೂರ ಉಳಿಯುತ್ತೆ ಅನ್ನೋದನ್ನ ತೋರಿಸಿ ಪಕ್ಷಕ್ಕಿಂತ ನಾನು ಮುಖ್ಯ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ, ನಾನೊಬ್ಬ ಪ್ರಭಾವಿ ನಾಯಕ, ಸಮುದಾಯ ನಾನು ಹೇಳ್ದಂಗೆ ಕೇಳುತ್ತೆ ಅಂತ ತೋರಿಸ್ಕೊಳ್ಳೋದು ಯತ್ನ ಇದೆಯಲ್ಲ, ಇದು ಒಂದು ಹೊಸ ವಿದ್ಯಮಾನ. ಎರಡನೇದು, ಯಾರಿರ್ಲಿ ಯಾರಿರ್ದಲೇ ಇರ್ಲಿ ಅಲ್ಪಸಂಖ್ಯಾತರು ನಮ್ಮ ಬೆಂಬಲಕ್ಕೆ ನಿಂತಾರೆ, ಜಮೀರ್ ಅಹಮದ್ ಒಬ್ಬರೇ ಅಲ್ಪಸಂಖ್ಯಾತ ನಾಯಕರಲ್ಲ ಅಂತ ಅವರ ವಿರುದ್ಧ ಇರುವ ಮತ್ತೊಂದು ಗುಂಪು ನೇರವಾಗಿ ಸಮರವನ್ನು ಸಾರೋದ್ರ ಮೂಲಕ ಒಂದು ಹೊಸ ಬಿಕ್ಕಟ್ಟು ಉಂಟಾಗಿದೆ. ಜಮೀರ್ ಅಹಮದ್ ಅವರಿಗೆ ಇದು ಒಂದು ರೀತಿಯಲ್ಲಿ ಗೆದ್ದರೆ ಇದರಲ್ಲಿ ಅವರೊಬ್ಬ ಬಲಿಷ್ಠ ಅಲ್ಪಸಂಖ್ಯಾತ ನಾಯಕರಿಗೆ ಹೊರ ಹೊಂತಾರೆ. ಒಂದು ವೇಳೆ ಅದು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುತ್ತಾ ಅಂತದೊಂದು ದೊಡ್ಡ ವಿದ್ಯಮಾನಕ್ಕೆ ಕಾಂಗ್ರೆಸ್ ಸಾಕ್ಷಿಯಾಗುತ್ತಾ? ಇದು ಇವತ್ತಿನ ಒಂದು ದೊಡ್ಡ ಡೆವಲಪ್ಮೆಂಟ್. ಹೇಳಿ. ಈಗ ಸರ್, ಈಗ ಈ ಒಂದು ಬೆಳವಣಿಗೆ ಏನಿದೆ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಈವರೆಗೆ ಸಾಂಪ್ರದಾಯಿಕ ಮತಗಳು ಅಂತ ಏನು ಅನಿಸ್ಕೊಳ್ತಾ ಇತ್ತು, ಅಲ್ಪಸಂಖ್ಯಾತರ ಸಮುದಾಯ, ಅದರ ಮತಗಳು ಚೆದರೋದಕ್ಕೆ ಏನಾದ್ರೂ ಕಾರಣ ಆಗುತ್ತಾ? ಒಂದು ಸ್ವಲ್ಪ ಮಟ್ಟಿಗೆ ಚೆದ್ರು ಹೋಗ್ತವೆ, ಇಲ್ಲ ಅಂತಲ್ಲ. ಈಗ ಎಷ್ಟು ಮಟ್ಟಿಗೆ ಚೆದ್ರು ಹೋಗ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಚದುರುವಿಕೆ ಪ್ರಮಾಣ ಎಷ್ಟಲ್ಲಿದೆ. ಸಿಂಹಪಾಲು ಮತಗಳು ಕಾಂಗ್ರೆಸ್ ಇಂದ ದೂರ ಉಳಿತಾವ, ಅಥವಾ ಇನ್ನು ಬೇರೆ SDPI ತರದ ಕ್ಯಾಂಡಿಡೇಟ್ ಗಳಿಗೆ ಮುಸ್ಲಿಮರು ಮತ ಹಾಕೋದ್ರ ಮೂಲಕ ಒಂದು ಹೊಸ ವಿದ್ಯಮಾನಕ್ಕೆ ಕಾರಣ ಆಗುತ್ತಾ, ಅಥವಾ ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ಇದು 2023ನೇ ಇಸ್ವಿನಲ್ಲಿ ಸೈಫುಲ್ಲಾ ಅಂತ ಒಬ್ಬ ಪ್ರಭಾವಿ ಅಭ್ಯರ್ಥಿ ಅವರು ಕಾಂಗ್ರೆಸ್ ಇಂದ ಟಿಕೆಟ್ ಕೊಡ್ಲಿಲ್ಲ ಅಂತ JDS ಇಂದ ನಿಂತಿದ್ರು. ಅವ್ರ ಆ ಭಾಗದ ಪ್ರಭಾವಿ ನಾಗಿದ್ರು. ಅವ್ರು 26,000 ಮತಗಳನ್ನ ಪಡೆದಿದ್ರು. ಅವಾಗ ಆಗ್ಲೂ 26,000 ಮತಗಳನ್ನ ಪಡೆದ್ರು ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ರು, ಶಾಮನೂರು ಶಿವಶಂಕರಪ್ಪ ಗೆದ್ದಿದ್ರು. ಹೀಗಾಗಿ ಈ ಬಾರಿ ಕೂಡ ಅಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮತಗಳನ್ನ ಪಡೀತಾರೆ, ಆ ಪಡೆದ ನಂತರವೂ ಕಾಂಗ್ರೆಸ್ ಗೆಲ್ಲಕ್ ಸಾಧ್ಯನಾ? ಅದನ್ನ ನಾವು ಮುಂದಿನ ರಾಜಕಾರಣದ ಮೇಲೆ ಇದು ಖಂಡಿತ ಪರಿಣಾಮ ಬೀರುತ್ತೆ, ಅದ್ರಲ್ಲೇನು ಡೌಟೇ ಬೇಡ. ಓಕೆ, ಧನ್ಯವಾದಗಳು ಸಮೀವುಲ್ಲಾ ಸರ್, ನಮ್ಮ ಜೊತೆಗೆ ಮಾತನಾಡಿ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.